ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನ ಆಯೋಜನೆ ಮಾಡಿ ಮುಜುಗರಕ್ಕೀಡಾಗಿರುವಂತಹ ಪಾಕಿಸ್ತಾನದ ನಸೀಬು ಮತ್ತಷ್ಟು ಖರಾಬಾಗಿದೆ. ಪಂದ್ಯಗಳನ್ನ ಗೆಲ್ಲೋದಿರ್ಲಿ, ಅಲ್ಲಿನ ಆಟಗಾರರಿಗೆ ಕಿಂಚಿತ್ತು ಬೆಲೆಯೇ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡಿಸಿದೆ. ಇಂಗ್ಲೆಂಡ್ನ ಪ್ರತಿಷ್ಠಿತ ದಿ 100 ಲೀಗ್ ಟೂರ್ನಿಗೆ ಪಾಕ್ನ ಬರೋಬ್ಬರಿ 50 ಆಟಗಾರರು ತಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಸಿದ್ರು. ಬಟ್ ಒಬ್ಬೇ ಒಬ್ಬರನ್ನು ಕೂಡ ಯಾರು ಖರೀದಿ ಮಾಡಿಲ್ಲ. ಟೋಟಲಿ ಎಲ್ಲರೂ ಕೂಡ ಅನ್ಸೋಲ್ಡ್. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನ ಆಯೋಜನೆ ಮಾಡಿ ಕೈ ಸುಟ್ಟುಕೊಂಡಿರುವಂತಹ ಪಾಕ್ ಕ್ರಿಕೆಟ್ ಮಂಡಳಿ ತಮ್ಮ ಆಟಗಾರರ ಸಂಬಳಕ್ಕೆ ಕತ್ತರಿ ಹಾಕಿತ್ತು. ಹಿಂಗಾದ್ರೂ ಸ್ವಲ್ಪ ಹಣವನ್ನ ಉಳಿಸೋಣ ಅನ್ನೋದು ಪಿಸಿಬಿ ಪ್ಲಾನ್ ಆಗಿತ್ತು. ಮತ್ತೊಂದು ಕಡೆ ತಮ್ಮ ದೇಶದಲ್ಲಿ ಸಿಗುವಂತ ಚಿಲ್ಲರೆ ಕಾಸು ಸಾಕಾಗಲ್ಲ ಅಂತ ಪಾಕ್ ಆಟಗಾರರು ಬೇರೆ ದೇಶಗಳ ಲೀಗ್ಗಳತ್ತ ಮುಖ ಮಾಡಿದ್ರು. ಇಂಗ್ಲೆಂಡ್ನ ಪ್ರತಿಷ್ಠಿತ ದಿ 100 ಲೀಗ್ ಟೂರ್ನಿಗೆ ಹೆಸರನ್ನ ನೋಂದಾವಣೆ ಮಾಡಿಕೊಂಡಿದ್ರು. ಆದ್ರೆ ಅಲ್ಲೂ ಕೂಡ ಅವರನ್ನ ಕೇಳೋರೇ ಇಲ್ಲದಂತಾಗಿದೆ. 5 ಮಹಿಳಾ ಆಟಗಾರ್ತಿಯರು ಸೇರಿ 50 ಪ್ಲೇಯರ್ಸ್ ಅನ್ಸೋಲ್ಡ್. ಇಂಗ್ಲೆಂಡ್ನ ಜನಪ್ರಿಯ ದಿ 100 ಕ್ರಿಕೆಟ್ ಲೀಗ್ನ 2025ರ ಆವೃತ್ತಿಗಾಗಿ ನಡೆದಿರುವಂತ ಆಟಗಾರರ ಡ್ರಾಫ್ಟ್ನಲ್ಲಿ ಶಾಕಿಂಗ್ ಡೆವಲಪ್ಮೆಂಟ್ ಆಗಿದೆ. ಪಾಕಿಸ್ತಾನದ ಒಟ್ಟು 50 ಆಟಗಾರರು ಈ ಡ್ರಾಫ್ಟ್ಗೆ ನೋಂದಾಯಿಸಿಕೊಂಡಿದ್ರು ಕೂಡ ಯಾವುದೇ ತಂಡಗಳು ಒಬ್ಬ ಪಾಕಿಸ್ತಾನಿ ಕ್ರಿಕೆಟಿಗನನ್ನು ಕೂಡ ಖರೀದಿ ಮಾಡಿಲ್ಲ. ಪಾಕ್ನ ಪ್ರಸಿದ್ಧ ಆಟಗಾರರಾದಂಥ ನಸೀಂ ಶಾ, ಇಮಾದ್ ವಸೀಂ, ಶಾದಾಬ್ ಖಾನ್ ಮತ್ತು ಹಸನ್ ಅಲಿ ಸೇರಿದಂತೆ ಹಲವು ಸ್ಟಾರ್ ಕ್ರಿಕೆಟಿಗರು ಭಾಗವಹಿಸಿದ್ರು. ಆದರೆ 8 ತಂಡಗಳಲ್ಲಿ ಯಾವೊಂದು ತಂಡ ಕೂಡ ಈ ಆಟಗಾರರನ್ನ ಆಯ್ಕೆ ಮಾಡಿಲ್ಲ. ಹಾಗೆ ಮಹಿಳಾ ಡ್ರಾಫ್ಟ್ನಲ್ಲಿದ್ದಂಥ 5 ಪಾಕಿಸ್ತಾನಿ ಆಟಗಾರ್ತಿಯರದ್ದು ಕೂಡ ಇದೇ ಕಥೆಯಾಗಿದೆ. ಪಾಕಿಸ್ತಾನದ ಯಾರೊಬ್ರು ಕೂಡ ಸೆಲೆಕ್ಟ್ ಆಗದೇ ಇದ್ರೂ ಕೂಡ ಅಫ್ಘಾನಿಸ್ತಾನ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾದ ಆಟಗಾರರು ಸ್ಥಾನ ಪಡೆದಿದ್ದಾರೆ. ಐಪಿಎಲ್ ಫ್ರಾಂಚೈಸಿಗಳು ಪ್ರಭಾವ ಬೀರಿದ್ಯಾ? ಪಾಕ್ ಆಟಗಾರರ ಅನ್ಸೋಲ್ಡ್ ಹಿಂದೆ ಐಪಿಎಲ್ ಪ್ರಭಾವ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ಸಲ ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಫ್ರಾಂಚೈಸಿಗಳಲ್ಲಿ ಹೂಡಿಕೆ ಮಾಡೋಕೆ ಹೊರಗಿನವರಿಗೂ ಕೂಡ ಅವಕಾಶವನ್ನ ನೀಡಿತ್ತು. ಆ ಪ್ರಕಾರ ಲೀಗ್ನಲ್ಲಿ ಆಡ್ತಾ ಇರುವಂತಹ 8 ತಂಡಗಳ ಪೈಕಿ 4 ತಂಡಗಳಲ್ಲಿ ಐಪಿಎಲ್ ಫ್ರಾಂಚೈಸಿಗಳು ಹೂಡಿಕೆ ಮಾಡಿವೆ. ಹೀಗಾಗಿ ಐಪಿಎಲ್ ಫ್ರಾಂಚೈಸಿಗಳು ಪಾಕಿಸ್ತಾನ ಆಟಗಾರನ ಖರೀದಿ ಮಾಡದಂತೆ ತಡೆದಿವೆ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ. ಆದ್ರೆ ಇಲ್ಲಿರುವ ದೊಡ್ಡ ಪ್ರಶ್ನೆ ಅಂದ್ರೆ ಐಪಿಎಲ್ ತಂಡಗಳ ಒಡೆತನ ಇಲ್ಲದಂತ ಇತರ 4 ತಂಡಗಳು ಯಾಕೆ ಪಾಕಿಸ್ತಾನಿ ಆಟಗಾರನ ಖರೀದಿ ಮಾಡಿಲ್ಲ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡಿವೆ. ಇಷ್ಟೇ ಅಲ್ಲ, ದಕ್ಷಿಣ ಆಫ್ರಿಕಾದ SA20 ಲೀಗ್ನಲ್ಲಿರುವಂತಹ ಎಲ್ಲಾ 6 ತಂಡಗಳು ಸಹ ಐಪಿಎಲ್ ಫ್ರಾಂಚೈಸಿಗಳ ಒಡೆತನದಲ್ಲಿವೆ. ಈ ಲೀಗ್ನಲ್ಲೂ ಕೂಡ ಇಲ್ಲಿಯವರೆಗೆ ಒಬ್ಬ ಪಾಕಿಸ್ತಾನಿ ಆಟಗಾರನು ಕೂಡ ಸ್ಥಾನವನ್ನು ಪಡ್ಕೊಂಡಿಲ್ಲ. ಅಸಲಿಗೆ ಹಿಂದಿನ ಸೀಸನ್ಗಳಲ್ಲಿ ಶಾಹಿನ್ ಶಾ ಅಫ್ರಿದಿ, ಶಾದಾಬ್ ಖಾನ್, ಹ್ಯಾರಿಸ್ ರೋಫ್, ಇಮಾದ್ ವಸೀಂ ಮತ್ತು ಮೊಹಮ್ಮದ್ ಅಮೀರ್ ರಂತಹ ಪಾಕಿಸ್ತಾನಿ ಆಟಗಾರರು ದಿ 100 ಲೀಗ್ನಲ್ಲಿ ಆಡಿದ್ರು. ಆದರೆ ಈ ಬಾರಿ ಯಾವೊಬ್ಬ ಪಾಕ್ ಆಟಗಾರನಿಗೆ ಕೂಡ ಸ್ಥಾನ ಸಿಗದೆ ಇರೋದು ಪಾಕಿಸ್ತಾನ ಕ್ರಿಕೆಟ್ಗೆ ದೊಡ್ಡ ಪೆಟ್ಟು ಬಿದ್ದಂತಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಕೆಲವರು ಇದನ್ನ ಪಾಕಿಸ್ತಾನ ಕ್ರಿಕೆಟ್ಗೆ ಮುಖಭಂಗ ಅಂದ್ರೆ, ಇನ್ನು ಕೆಲವರು ಐಪಿಎಲ್ ಮಾಲೀಕರ ಮೇಲೆ ಆರೋಪ ಮಾಡ್ತಿದ್ದಾರೆ. ಒಟ್ನಲ್ಲಿ ಪಾಕಿಸ್ತಾನ ಕ್ರಿಕೆಟ್ನಲ್ಲಿ ಮೊದಲೇ ಒಂದರ ಹಿಂದೆ ಒಂದರಂತೆ ಹೊಡೆತ ಬೀಳ್ತಾ ಇತ್ತು. ಈಗ ಆಟಗಾರರ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತಾ ಇರೋದು ಕ್ರಿಕೆಟ್ ಜಗತ್ತಿನಲ್ಲೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಸಿಗಲ್ವಾ ಅನ್ನುವಂಥ ಪ್ರಶ್ನೆಗಳು ಮೂಡಿವೆ. ನಮಸ್ಕಾರ.